ರೈತರು ಬೆಳೆದ ಕಬ್ಬಿಗೆ ನಿಗದಿತವಾದ ಬೆಲೆ ಸಿಕ್ಕಿಲ್ಲ. ಸಿಗಬೇಕಾದ್ರೆ ಇಲ್ಲಿ ಗುರುವಾಪುರದ ವೇದಿಕೆ ಹಿಡಿಯೋದು ಎಲ್ಲ ರೈತ ನಿಗದಿತವಾದ ಬೆಲೆ ತಂದು ಹೋಗ್ಬೇಕು. ದೂರಿಂದ ರೈತರದು ಅಡಿಗೆ ತರಾತಾರ, ಇಲ್ಲೇ ಊಟ ಮಾಡ್ಕೊಂಡು ತಿನ್ನು. ಬಿಸಿಲ ಗಾಳಿ ಮಳಿ ಏನಂತ ಇಲ್ಲೇರ್ನು 3500 ನಿಗದಿತವಾದ ಬೆಲೆ ತಂದು ಹೋಗುನು. ಶಾಂತಿ ಕೂಗುದ ಚೀರುದಾದು ಏನು ಬೇಡ. ನಾವು ರೈತರ ಬೆಳೆದ ಕಬ್ಬಿಗೆ ನಿಗದಿತವಾದ ಬೆಲೆ ಬೇಕಾಗಿ, ನ್ಯಾಯ ಬೇಕಾಗಿ. ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಚುನ್ನಪ್ಪ ಪೂಜಾರಿ ಅವರು ಒಂದೇ ಮಾತಾಡ್ತಾರ. ಶಾಂತಿಗೆ ಕುಂತ್ಕೊಂಡ್ ಕೇಳಿ. ಶ್ರೀ ಶಶಿಕಾಂತ್ ಗುರುಜಿ ನೇತೃತ್ವದಾಗ ಹೋರಾಟವನ್ನು ಮಾಡುತ್ತಿದೆ. ಈ ಹೋರಾಟದಲ್ಲಿ ಕಾರ್ಖಾನೆ ಮಾಲೀಕರು ಮಹಾರಾಷ್ಟ್ರದಿಂದ 100 ಕಿಲೋಮೀಟರ್ ದೂರದಲ್ಲಿ 3500 ಕೋಟಿ ಕಬ್ಬು ಹಾಕ್ತಾರು. ಇಲ್ಲೇ 20 ಕಿಲೋಮೀಟರ್ 3500 ಕೋಟಿ ಹಾಕಬಹುದು. ಇಲ್ಲಿ ಹೇಳೋದೇನಂದ್ರಪ್ಪ, ಎಲ್ಲಾ ರೈತರು ಗುಡ್ಲಾಪುರ ವೇದಿಕೆಗೆ ಬರ್ಬೇಕಂತ ಅಂತೀನಿಪ್ಪ. ಇಲ್ಲಿ ಹೇಳೋದೇನಂದ್ರಪ್ಪ, ಎಲ್ಲಾ ರೈತರು ಬರ್ಬೇಕ. ಇಷ್ಟ, ಧನ್ಯವಾದಗಳು. ನಮ್ಮ ರೈತ ಹೋರಾಟಕ್ಕ ಬೆಂಬಲ ಕೊಡಕ ವಕೀಲರು ಬಂದಾರ, ಮಾತಾಡ್ತಾರ. ಅವ್ರು ಏನ್ ಮಾತಾಡ್ತಾರ ನಾನು ಶಾಂತ ರೀತಿಯಾಗಿ ಕುಂತ್ಕೊಂಡ್ ಕೇಳಿ. ಜೈ ಜವಾನ್. ನಮ್ಮ ಗುರ್ಲಾಪುರ ಕ್ರಾಸ್ನಲ್ಲಿ ಈ ಹಮ್ಮಿಕೊಂಡಿರುವ ರೈತರ ಹೋರಾಟಕ್ಕೆ ನಮ್ಮ ವಕೀಲರ ಸಂಘದಿಂದ ಎಲ್ಲಾ ರೀತಿಯ ಕಾನೂನು ಬೆಂಬಲ ಕೊಡ್ತೇವೆ. ಅದಕ್ಕೆ ಯಾವುದಾದರೂ ಅಡೆತಡೆ ತೊಂದರೆ ಮಾಡಿದ್ರೆ ನೋಡ್ಕೋತೇವೆ. ಅದಕ್ಕೆ ಯಾವುದೇ ಹಣ ಸ್ವೀಕರಿಸದೆ ಈ ಹೋರಾಟವನ್ನು ಮುಂದುವರಿಸೋಣ. ನಮಗೆ ನಿಗದಿತ ಬೆಲೆ ಸಿಗುಮಟ್ಟ ಹೋರಾಟ ಮಾಡೋಣ. ಇನ್ನೊಬ್ರು ವಕೀಲರು ಮಾತಾಡ್ತಾರ, ಎಲ್ಲಾರು ಶಾಂತ ರೀತಿಯಾಗಿ ಕುಂತ್ಕೊಂಡ್ ಕೇಳ್ರಿ. ಜೈ ಜವಾನ್, ಜೈ ಜವಾನ್. ಕರ್ನಾಟಕ ರಾಜ್ಯ ಹಸಿರು ಸೇನೆಗೆ ಜಿಲ್ಲಾಧಿಕಾರಿಗಳು ಮತ್ತು ಸಕ್ಕರೆ ಸಚಿವರು ಅಧಿಕಾರಿಗಳು ನಮ್ಮ ರೈತರ ಪರವಾಗಿ ನ್ಯಾಯಯುತ ಬೇಡಿಕೆಗೆ ಶೀಘ್ರವಾಗಿ ಸ್ಪಂದಿಸಬೇಕು. ನಮ್ಮ ವಕೀಲರ ಪರವಾಗಿ ಏನು ಕಾನೂನು ಮೂಲಕ ಹೋರಾಟ ಮಾಡಬೇಕಲ್ಲ, ಅದು ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ವಕೀಲರಿಗೆ ಧನ್ಯವಾದಗಳು. ಒಬ್ಬ ಕಿವತಿ ನಮ್ಮ ರೈತರ ಬಗ್ಗೆ ಹಾಡಕಟ್ಟಾಳ, ಹಾಡ ಹಾಡ್ತಾಳ. ಆಕೆ ಏನು ಹಾಡಕಟ್ಟಾಳ ನಾನು ಶಾಂತ ರೀತಿಯಾಗಿ ಕುಂತ್ಕೊಂಡ್ ಕೇಳಿ. ಜೈ ಜವಾನ್. ಮಾಡಿದ ಸಾಲಕ ಮಾಡಕ ಅಂಜಿ ಸಾಯ್ತಾರ ರೈತರ. ರೈತರ ಗುರಿ ಮ್ಯಾಲ ಕುಲು ಕುಲು ನಕ್ಕು ನಡೆಸರ ಅಧಿಕಾರ. ಬೆಳೆದ ಕಬ್ಬಿಗೆ ಬೆಲೆಯ ಸಿಗಲಿಲ್ಲ ಅಳ್ತಾರ ರೈತರ. ಕಾರ್ಖಾನೆ ಮಾಲಕರು ದಿನಕ್ಕೊಂದು ಕಾರ್ಖಾನೆ ಕಟ್ಟುತ್ತ ನಡೆದಾರ. ಕಬ್ಬು ಬೆಳೆದ ಖರ್ಚಿಗೆ ಕಬ್ಬ ಅಳ್ತಾರ ರೈತರ. ಸಾಲಕ್ಕ ಸಾಲಾಗಿ ಸಾಲ ಬಿಸುಲಾಗಿ ವಿಷ ಬಂದಾಗ್ರಿ ರೈತರ. ಆವಾಗ ಆಗತೈತಿ ಅಧಿಕಾರ. ಮಾಡಿದ ಸಾಲಕ ಮಾಲಕ ಅಂಜಿ ಸಾಯ್ತಾರ ರೈತರ. ರೈತರ ಗುರಿ ಮ್ಯಾಲ ಕುಲು ಕುಲು ನಕ್ಕು ನಡೆಸರ ಅಧಿಕಾರ. ಧನ್ಯವಾದಗಳು. ಅವರು ರೈತರ ಮಕ್ಕಳಾದಾರ, ಅವ್ರಿಗೆ ರೈತರ ತ್ರಾಸ ಏನೇನು ಗೊತ್ತೈತೆ, ಮಾತಾಡ್ತಾರ. ಅವ್ರು ಏನ್ ಮಾತಾಡ್ತಾರ ನಾನು ಶಾಂತ ರೀತಿಯಾಗಿ ಕುಂತ್ಕೊಂಡ್ ಕೇಳಿ. ಆಸೀನರಾಗಿರುವ ಪೂಜ್ಯ ಶಶಿಕಾಂತ್ ಗುರುಜಿಗಳಿಗೂ ಹಾಗೂ ಅಧ್ಯಕ್ಷರಿಗೂ ಮತ್ತು ಸರ್ವ ಧರ್ಮ ಸಮನ್ವಯತೆಯಿಂದ ವಿದ್ಯಾರ್ಥಿಯ ನಮಸ್ಕಾರಗಳು. ಇವತ್ತ ಗುರ್ಲಾಪುರ್ ಕ್ರಾಸ್ನಾಗ ನಮ್ಮ ರೈತರ ಹೋರಾಟ ನಡೆಸ್ಯಾರ. ಆದ್ದರಿಂದ ಶ್ರೀ ಕೃಷ್ಣ ಶಿಕ್ಷಣ ಸಮಿತಿಯಿಂದ ಅವರಿಗೆ ಹೋರಾಟಕ್ಕೆ ಬೆಂಬಲ ನೀಡಕ್ಕೆ ಬಂದಿವಿ. ಯಾಕಂದ್ರೆ ನಾವು ಒಬ್ಬ ರೈತರ ಮಕ್ಕಳದೀವಿ. ಆದ್ದರಿಂದ ರೈತರಿಗೆ ಬೆಂಬಲ ನೀಡಕ್ಕೆ ಬಂದಿವಿ. ದೇಶದ ಬೆನ್ನೆಲುಬ ರೈತ ಅದನ್, ಆದ್ರೆ ಈ ರೈತಗ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ನಡೆದೈತಿ. ಇದೆಲ್ಲ ತಪ್ಪಬೇಕಂದ್ರ ಈ ಗುರ್ಲಾಪುರ್ ವೇದಿಕೆಯೊಳಗ ಕಬ್ಬಿನ ಬೆಲೆ 3500 ರೂಪಾಯಿ ಆಗ್ಬೇಕು. ಈ ಗುರ್ಲಾಪುರ್
ಪರಿಸ್ಥಿತಿಗೆ ಒಂದು ಇತಿಹಾಸವನ್ನ ಸೃಷ್ಟಿಸಬೇಕಂತ ಹೇಳ್ತಾ ನನ್ನ ಒಂದು ಮಾತನ್ನ ಮುಗಿಸುತ್ತೇನೆ. ಜೈ ಹಿಂದ್. ವಿದ್ಯಾರ್ಥಿಗಳಿಗೆ ಜೋರ ಚಪ್ಪಲಿಗಳು ಬರಲಿ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸ್ವಾಮೀಜಿಗಳು ಬರ್ಲಾತಾರೆ, ಅವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಡು. ಅದೇ ರೀತಿಯಾಗಿ ಬದಲಾದಿ ಅಜ್ಜರು ಬಂದಾರ, ಮಾತಾಡ್ತಾರ. ಅವ್ರು ಏನ್ ಮಾತಾಡ್ತಾರ ನೋಡು, ಶಾಂತಿ ರೀತಿಯಾಗಿ ಕುತ್ಕೊಂಡು ಕೇಳಿ. ಹಾಗೂ ಚಿಕ್ಕಯ್ಯ ಜನ ನಡೆಯುತ್ತಾ ಇವತ್ತಿನ ದಿನ ಗುರ್ಲಾಪುರ್ ಕ್ರಾಸ್ನಲ್ಲಿ ಹಣ್ಣು ಹಾಕು ರೈತ ರಸ್ತೆಗೆ ಬಂದು ಕೂರು ಪರಿಸ್ಥಿತಿಗೆ ಬಂದೈತಿ. ಹೀಗಾಗಿ ರೈತನ ಬಾಳ ಕಣ್ಣೀರಿನ ಗೋಳ ಆಗೈತಿ. ರೈತ ಮಾಡಿದ ಸಾಲ ತೀರ್ಸಕ್ಕಾಗ್ತಿಲ್ಲ. ರೈತನ ಮಕ್ಕಳಿಗೆ ಸರ್ಕಾರಿ ನೌಕರಿ ಇಲ್ಲ. ನಾವೇನ್ ಕೇಳತ್ತೀವಪ್ಪ, ದುಡಿದಕ್ಕ ಕೂಲಿ ಕೇಳತ್ತೀವಿ. ಮುತ್ತೆ ಅವರ ಹೇಳಿದ ಮಾತ ತುತ್ತು ಮಾಡಿ ಬಾಯಾಗ ಅನ್ನ ಹಾಕಿದವಂಗ ಕಿಮ್ಮತ್ ಇಲ್ದಂತ ಪರಿಸ್ಥಿತಿಗೆ ಬಂದೈತಿ. ದೇಶಕ್ಕ ಎರಡು ಕಣ್ ಅಂತಾರ, ಅದ್ರಾಗ ಒಂದು ರೈತ ಆದ್ರೆ ಇನ್ನೊಂದು ಸೈನಿಕ, ಎಲ್ಲರಿಗೂ ಜ್ಞಾನ ಕೊಡವ ಶಿಕ್ಷಕ. ಈ ಮೂರು ಜನ ನಮ್ಮ ದೇಶದ ಆಸ್ತಿ ಇದ್ದಂಗ. ನಾವ್ ಇವ್ರನ್ನ ಯಾವತ್ತೂ ಗೌರವಿಸ್ತಿರ್ಬೇಕು. ನಾ ಸದಾಶಿವ ಮುತ್ಯಾನಲ್ಲಿ ಕೇಳೋದಿಷ್ಟ, ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗ್ಲಿ, ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತ. ಹರಿವ ಹಾವಿನ ಗಂಡ, ಉರಿವ ಕಿಚ್ಚಿನ ಗಂಡ, ಮಂಡ ಮುಸುಲರ ಗಂಡ, ಹಂಡ ಆರೂಢರ ಗಂಡ, ಕೊಲ್ಲಾಪುರ ಮಹಾಲಕ್ಷ್ಮಿ ಮಾಯೆ ಗಂಡ, ಮೂರ್ಲೋ ಕುಂಡಿ ಪಚಾಲ್ಕಿ ಗೋಸ್ಲೋ. ಕುಳಿತಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಮತ್ತು ನಮ್ಮ ಎಸ್ಪಿ ಅವರ ಬೆಂಬಲ ನಿಮಗೆ ಇರುತ್ತದೆ. ನಾವು ಸ್ಪಂದನೆಯನ್ನು ಮಾಡುತ್ತೇವೆ, ನಿಮ್ಮ ಸಮಸ್ಯೆಗಳ ಬಗ್ಗೆ ಗಮನವನ್ನು ಹರಿಸುತ್ತೇವೆ. ಈ ಒಂದು ಸಮಸ್ಯೆಗೆ ಏನು ನ್ಯಾಯ ಸಿಗಬೇಕು ಗಮನಕ್ಕೆ ತಂದು ಚರ್ಚಿಸುತ್ತೇವೆ. FRP ರೇಟ್ 11.5 ಪ್ರಕಾರ ಹಿಂದಿನ ವರ್ಷದಲ್ಲಿ 3,500 ರೂಪಾಯಿ ಕೊಡ್ತಿದ್ರು, ಈಗ 3,000 ರೂಪಾಯಿ ಕೊಡ್ತಾ ಇದ್ದಾರೆ. ಆದ್ದರಿಂದ ರೈತರು ಬೀದಿ ಮೇಲೆ ಬರಬಾರ್ದು. ನಾ 2 ದಿನ ಮುಂಚೆ ಬರ್ಬೇಕಿತ್ತು, ಯಾಕೆ ಬರ್ಲಿಲ್ಲ ಅಂತಂದ್ರೆ ನಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಆ ಕಾರಣಕ್ಕೆ ಬರ್ಲಿಲ್ಲ. ನಾ ಚುನಪ್ಪ ಪೂಜಾರಿ ಅವರಿಗೆ ಹೇಳಿದ್ದೆ 3,200 ರೂಪಾಯಿ ಕೊಡ್ಬೇಕಾ, ಅದಕ್ಕಿಂತ ಹೆಚ್ಚು ಮಾಡ್ಬೇಕು ಅಂತಂದ್ರೆ ನೀವ್ ಹೇಳಿ, ನಾನು ಮಾಡ್ತೀನಿ. ಇದಕ್ಕೆ ನಿಮಗೆ ಒಟ್ಟಿಗೆ ಐತೆ. ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನೀವು ಒಂದು ಟನ್ನಿನ ಬೆಲೆ 3,200 ಅಂತ ಹೇಳಿ, ಅದಕ್ಕೆ ನಮ್ಮ ರೈತರ ಒಪ್ಪಿಗೆ ನೀವು 3,200 ಅನ್ನೋದು ಬೇಡ, ನಾವು 3,500 ಅನ್ನೋದು ಬೇಡ. ನೀವು ಸ್ವಲ್ಪ ಮೇಲೆ ಇರ್ಸ್ತಾ ಮಾಡ್ರಿ, ನಾವು ಸ್ವಲ್ಪ ಇರ್ಸ್ತೇವೆ. ಈಗ ಸಚಿವರು ಬಂದಾರ, ಮಾತಾಡ್ತಾರ. ಅವ್ರು ಏನ್ ಮಾತಾಡ್ತಾರ ನೋಡ, ಅವ್ರು ಹೇಳಿದ ಹಿಡಿಸ್ತೀವಿ, ಹೋರಾಟವನ್ನು ಹಿಂತಕೊಂಡು. ಅವ್ರು ಹೇಳಿದ ಹಿಡಿಸ್ಲಿಲ್ಲ, ಹೋರಾಟವನ್ನು ಮುಂದೂಡಿನು ಮಾತಾಡ್ತಾರ. ಶಾಂತ ರೀತಿಯಾಗಿ ಕುಳಿತು ಅಂತ ಹೇಳಿ. ಶಾಂತಿ ಉಳಿದ ಚಿರದದು ಏನು ಬೇಡ. ಈ ಮಾತಾಡ್ತಾರ, ಅವ್ರು ಏನ್ ಮಾತಾಡ್ತಾರ ನೋಡ, ಶಾಂತಿ ರೀತಿಯಾಗಿ ಕುಳಿತು ಅಂತ ಹೇಳಿ. ಎಲ್ಲ ಮುಖಂಡರು ಕೂಡಿ ಈ ವೇದಿಕೆಯನ್ನ ಸೃಷ್ಟಿ ಮಾಡ್ಯಾರ. ಈ ಸಮಸ್ಯೆಯ ಪರಿಹಾರ ತರಕ ನಾನು ಶ್ರಮಿಸತ್ತೇನೆ. ರೈತರ ತಾಳ್ಮೆ ಎಂದಿಗೂ ಪರೀಕ್ಷೆ ಮಾಡಬಾರ್ದು. ನಮ್ಮ ದೇಶದ ಪ್ರಧಾನಮಂತ್ರಿ ಆದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹಿಂದೊಂದ ಮಾತು ಹೇಳಿದ್ರು. ಆ ಮಾತೇನಂದ್ರಪ್ಪ, ನಮ್ಮ ದೇಶದ ರೈತ ಉಪವಾಸ ಇದ್ರೆ ನಾನು ಉಪವಾಸ ಇರ್ತಂತ. ಅವ್ರ ಹಂಗೆ ಅದಕ್ಕೆ ಹೇಳ್ರತ್ತಂದ ನನಗೆ ಈತಿ ಆಗತ್ತೆ. ಅದಕ್ಕಾಗಿ ಅವರು ಒಂದು ಘೋಷಣೆ ಹೊರಡಿಸಿದ್ರು. ಆ ಘೋಷಣೆ ಏನಂದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತ. ನಮ್ಮ ದೇಶದ 140 ಕೋಟಿ ಜನರಿಗೆ ಅನ್ನ ಹಾಕೋ ಸಾಮರ್ಥ್ಯ ರೈತಿಗೆ ಅಷ್ಟ ಐತಿ, ಮತ್ತೆ ಯಾರಿಗೂ ಅಂತ ನಾ ಹೇಳ್ತೇನೆ. ಈ ಹೋರಾಟಕ್ಕೆ ಬಲ ತುಂಬಿದ ಎಲ್ಲ ರೈತ ಬಾಂಧವರಿಗೂ ನ್ಯಾಯ ನೀಡುವ ಕೆಲಸ ನಾ ಮಾಡ್ತೇನೆ. ಸರ್ಕಾರ ವತಿಯಿಂದ 50 ರೂಪಾಯಿ, ಫ್ಯಾಕ್ಟ್ರಿಗಳ ವತಿಯಿಂದ 3,250 ರೂಪಾಯಿ, 1 ಟನ್ ಕಬ್ಬಿನ ರೇಟ್ ನಿಮ್ಗೆ ಕೊಡ್ಸು ವಿಶ್ವಾಸ ನಾನು ನೀಡ್ತೇನೆ. ಇದನ್ನ ನಾ ಸಕ್ರೆ ಮ್ಯಾಕ್ಸ್ ಪ್ರಮಾಣ ಮಾಡಿ ಹೇಳ್ತೀನಿ.
ಸಚಿವರವ್ರ ನೀವು ಸ್ವಲ್ಪ ಮೇಲೆ ಇರ್ಸ್ತಾ ಮಾಡ್ರಿ, ನಾವು ಸ್ವಲ್ಪ ಇಳಿಸ್ತೇವೆ. ಅವರ ಸಚಿವರ ಹತ್ತಿರ ಮಾತಾಡ್ಯಾರ, ಅದಕ್ಕೆ ಕಾರ್ಖಾನೆ ವತಿಯಿಂದ 3,250, ಸರ್ಕಾರ ವತಿಯಿಂದ 50, ಒಂದು ಟನ್ನಿನ ಬೆಲೆ 3,300 ಐತಿ. ಇದಕ್ಕೆ ನಿಮಗೆ ಒಪ್ಪಿಗೆ ಐತೆ ಇಲ್ಲ? ರೈತರ ಸಂಘಕ್ಕೆ ಈಗ ಈ ಹೋರಾಟಕ್ಕೆ ಒಂದು ಒಳ್ಳೆ ನ್ಯಾಯ ಸಿಕ್ತು. ರೈತ ಸಂಘಕ್ಕೆ ಹುಡುಗರು ಕಾಜಿಕ್ರೇಗ ತಮ್ಮ ನೇತೃತ್ವದೊಳಗೆ ಇಟ್ಕೊಂಡ ಇದಕ್ಕೊಂದು ನ್ಯಾಯ ತಂದು ಕೊಟ್ಟಾರ ಯಾರಂದ್ರಪ್ಪ, ನಮ್ಮ ಶಶಿಕಾಂತ್ ಗುರುಜಿ ಹಾಗೂ ಚುಣ್ಣಪ್ಪ ಪೂಜಾರಿ ಅವ್ರಿಗೆ. ಅದಕ್ಕೆ ನಾವು ಎಲ್ಲ ರೈತ ಸಂಘದವ್ರು ಸೇರಿ ಅವ್ರಿಗೆ ಈಗ ಸನ್ಮಾನ ಮಾಡು, ನೀವೆಲ್ಲರೂ ಅದಕ್ಕೆ ಸಹಕರಿಸ್ಬೇಕಂತ ಕೇಳ್ಕೊತೀನಿಪ್ಪ. ಸರಿ, ಜೋರಾದ ಚಪ್ಪಳೆ ಬರಲಿ ಆಗ್ತಾರೆ. ಬಹುತೇಕ ಏನಪ್ಪಾ ಅಂತ ಕೇಳಿದ್ರೆ ರೈತರ ಹೋರಾಟ, ಆ ಹೋರಾಟದ ಯಶಸ್ಸಿನ ಫಲದಿಂದ 3,500 ರೂಪಾಯಿ ಬರಬೇಕಂತಕ್ಕಂಥ ಒಂದು ಆಸೆ ಭಾವನೆ ಇತ್ತು. ಆ ನಿಟ್ಟಿನೊಳಗೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಹೋರಾಟವನ್ನು ವ್ಯಕ್ತಪಡಿಸಿರ್ತಕ್ಕಂತಹ ಶ್ರೀಯುತ ಶಶಿಕಾಂತ್ ಪಡಸಲಗಿ ಗುರುಗಳಿಗೆ ಹಾಗೂ ಚುನ್ನಪ್ಪ ಪೂಜಾರಿ ಅವರಿಗೆ ಬಹಳಷ್ಟು ಯಶಸ್ಸನ್ನ ಸಲ್ತದ. ದಯವಿಟ್ಟು ತಾವೆಲ್ಲರೂ ಕೂಡ ಸರಿ ಜೋರಾದ ಚಪ್ಪಾಳೆ ಮೂಲಕವಾಗಿ ಅವರಿಗೆ ಮತ್ತೊಮ್ಮೆ ಈ ವೇದಿಕೆ ಮೂಲಕವಾಗಿ ಸಂಸ್ಥೆಯ ಪರವಾಗಿ ಅಭಿನಂದನೆಗಳು ಸಲ್ಲಿಸೋಣ. ಈ ಒಂದು